ಬನ್ನಿ ಪ್ರಿಯ ವಿದ್ಯಾರ್ಥಿಗಳೇ, ಇಂದು ಎರಡನೇ ಭಾಗವಾಗಿರ್ತಕ್ಕಂಥ ಕೃಷ್ಣೇಗೌಡನ ಆನೆಯ ಬಗ್ಗೆ ಅಧ್ಯಯನವನ್ನ ಮಾಡೋಣ. ದುರ್ಗಪ್ಪ ಮೊದಲನೇ ಭಾಗದಲ್ಲಿ ಕೊಡ್ಲಿ ತಗೊಂಡು ಹೋದವನು ಎತ್ತ ಹೋದ ಅಂತ ಲೇಖಕರು ಚಿಂತಿಸಿದಾಗಲೆಲ್ಲ ಅವನು ಕೃಷ್ಣೇಗೌಡನ ಆನೆಯನ್ನ ದ್ವೇಷಿಸಿದ್ದು ಅವರಿಗೆ ತುಂಬಾ ನೆನಪಿಗೆ ಬರ್ತಾ ಇತ್ತು. ಹಾಗಾದ್ರೆ ಪ್ರಿಯ ವಿದ್ಯಾರ್ಥಿಗಳೇ, ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆ ಅಲ್ಲ. ಘಟ್ಟದ ಗೂಳೂರು ಮಠದ ಆನೆ ಹಾಕಿದ ಮರಿ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಹಾಗಾದ್ರೆ ಆನೆ ಯಾವ ಮಠದಲ್ಲಿ ಇತ್ತಂದ್ರೆ ಘಟ್ಟದ ಗೂಳೂರು ಮಠ ಅಂತಕ್ಕಂಥ ಒಂದು ಮಠದಲ್ಲಿ ಇರ್ತಕ್ಕಂಥ ಆನೆ ಇದು. ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಮತ್ತೆ ಜನಗಳ ಮಧ್ಯೆ. ಹಾಗಾಗಿ ಈ ಆನೆಗೆ ಕಾಡಿನ ಬಗ್ಗೆ ಆಗಲಿ ಕಾಡಾನೆಗಳ ಬಗ್ಗೆ ಆಗಲಿ ಯಾವುದೇ ತಿಳುವಳಿಕೆ ಇರಲಿಲ್ಲ. ಈ ಆನೆ ಮೂಡಿಗೆರೆಗೆ ಎಷ್ಟೊಂದು ಒಗ್ಗಿತ್ತೆಂದ್ರೆ ಯಾವ ಲಂಗು ಲಗಾಮು ಇಲ್ಲದೆ ದನಕರುಗಳ ರೀತಿಯಲ್ಲಿ ಸಹಜವಾಗಿಯೇ ಎಲ್ಲ ಪೇಟೆಗಳಲ್ಲಿ ತಿರುಗಾಡ್ತಾ ಇತ್ತು. ನೋಡಿ, ಪೇಟೆಯಲ್ಲಿ ಎಷ್ಟು ಚೆನ್ನಾಗಿ ಆನೆ ತಿರುಗಾಡ್ತಾ ಇತ್ತಂದ್ರೆ ಯಾವುದೇ ಲಂಗು ಲಗಾಮು ಇಲ್ಲದೆ ದನಕರುಗಳ ರೀತಿಯಲ್ಲಿ ಸಹಜವಾಗಿ ತಿರುಗಾಡಿಕೊಂಡು ಇತ್ತು. ಸ್ಕೂಲ್ ಮಕ್ಕಳು ಅದರ ಹತ್ತಿರ ಬರಲು ಎದುರುತ್ತಿದ್ದರಾದರೂ ಸಹ ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು, ಸೊಂಡಿಲೆತ್ತಿ ಸಲಾಮು ಮಾಡುತ್ತಿತ್ತು. ನೋಡಿ, ಗೌರಿ ಎಂದು ಕೂಗಿದರೆ ಸಾಕು, ಸೊಂಡಿಲೆತ್ತಿ ಸಲಾಮು ಮಾಡುತ್ತಿತ್ತು. ದಾರಿ ಬದಿಯಲ್ಲಿ ಪೇಟೆಗೆ ಅಂಗಡಿಗಳವರು ಹಣ್ಣು ಖರ್ಚಾದ ಬಾಳೆಯ ದಿಂಡುಗಳನ್ನ, ಸಿಪ್ಪೆಗಳನ್ನ, ಜಜ್ಜಿ ಹಣ್ಣಾದ ಹಣ್ಣುಗಳನ್ನ ಅದಕ್ಕೆ ಕೊಡ್ತಾ ಇದ್ರು. ನೋಡಿ, ಆನೆಗೆ ಎಲ್ಲ ಹಣ್ಣುಗಳನ್ನ, ಆ ಬಾಳೆಹಣ್ಣುಗಳನ್ನ ಕೊಡ್ತಾ ಇದ್ರು. ಹಾಗಾದ್ರೆ ಈ ಆನೆ ಕಾಯಮ್ಮಾಗಿ ಆ ಪೇಟೆಗಳಿಗೆ, ಆ ಅಂಗಡಿಗಳಿಗೆ ಯಾವಾಗಲೂ ಸದಾ ಹೋಗ್ತಾ ಇತ್ತು. ಹೋಗಿ ಎಲ್ಲವನ್ನ ಸೊಂಡಿಲಲ್ಲಿ ಎತ್ತುಕೊಂಡು ತಿಂತಕ್ಕಂಥ ಈ ಆನೆ. ಹಾಗಾದ್ರೆ ಈ ಆನೆ ಈ ಮಠದ ಜಗದ್ಗುರುಗಳನ್ನು, ಅಂದ್ರೆ ಈ ಆನೆ ಮೊದಲು ಈ ಗೂಳೂರು ಮಠದಲ್ಲಿ ಇರ್ತಕ್ಕಂಥ ಈ ಆನೆ ಆ ಮಠದ ಜಗದ್ಗುರುಗಳು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಜನರೆಲ್ಲ ಆನೆಗೆ ಈ ಜಗದ್ಗುರುಗಳನ್ನ ಹೊರುವ ಕೆಲಸ ತಪ್ಪಿ ಹೋಯಿತು. ಹಾಗಾದ್ರೆ ಆನೆಗೆ ಜಗದ್ಗುರುಗಳನ್ನ ಹೊರುವ ಕೆಲಸ ತಪ್ಪಿ ಹೋದದ್ದು ಏಕೆ ಅಂದ್ರೆ ಈ ಜನರೆಲ್ಲ, ಆ ಮಠದ ಹತ್ತಿರ ಇರ್ತಕ್ಕಂಥ ಎಲ್ಲ ಜನರು ಆ ಮಠದ ಗುರುಗಳನ್ನ ತಮ್ಮ ಅಡ್ಡಪಲ್ಲಕ್ಕಿಯಲ್ಲಿ ಹೊರುವುದರಿಂದಾಗಿ ಈ ಆನೆಗೆ ಈ ಜಗದ್ಗುರುಗಳನ್ನ ಹೊರತಕ್ಕಂಥ ಕೆಲಸ ತಪ್ಪಿ ಹೋಯಿತು. ಹಾಗಾದ್ರೆ ಆ ಮಠದವರಿಗೆ ಈ ಆನೆ ಮತ್ತು ಆ ಆನೆಯ ಮಾವುತ ನಿರುಪಯುಕ್ತ ಅಂತ ಅನಿಸ್ತಾರೆ. ಹೇಗಾದ್ರೂ ಮಾಡಿ ಈ ಆನೆಯನ್ನ ಮತ್ತು ಮಾವುತನನ್ನ ಮಠದಿಂದ ಹೊರ ಹಾಕಬೇಕು ಅಂತೇಳಿ ಆ ಮಠದ ಜಗದ್ಗುರುಗಳು ಅಂತ ಇದ್ರು. ಹಾಗಾದ್ರೆ ಈ ಆನೆಯನ್ನ ಮತ್ತು ಆನೆಯ ಮಾವುತನನ್ನ ಮಠದ ಹೊರಗೆ ಹಾಕಬೇಕು ಅನ್ನೋದು ಕಾರಣ ಏನಪ್ಪ ಅಂತಂದ್ರೆ, ಆ ಆನೆಯ ಮಾವುತ, ಆನೆಯನ್ನ ಸಾಕುವುದಕ್ಕಿಂತಲೂ ಆ ಆನೆಯ ಮಾವುತನನ್ನ ಸಾಕುವುದು ಆ ಮಠದ ಜಗದ್ಗುರುಗಳಿಗೆ ಹೆಚ್ಚು ತ್ರಾಸದಾಯಕವಾಗಿತ್ತು. ಯಾಕೆ ತ್ರಾಸಾಗಿತ್ತಂದ್ರೆ 24 ಗಂಟೆಯೂ ಸಹ ಆ ವೇಲಾಯುದ್ಧ ಕುಡಿತಾನೇ ಕುಡಿತಾ ಇದ್ದು ಆ ಮಠದ ಸಾತ್ವಿಕ ವಾತಾವರಣಕ್ಕೆ ಅವನು ದೊಡ್ಡ ತಲೆನೋವು ಆಗಿದ್ದ. ಯಾರು ಆ ಮಠದ ಸಾತ್ವಿಕತೆಗೆ ದೊಡ್ಡ ತಲೆನೋವು ಆಗಿದ್ರಂದ್ರೆ ಆ ಆನೆಯ ಮಾವುತ ವೇಲಾಯುಧ. ಒಮ್ಮೆ ಜಗದ್ಗುರುಗಳು ಅವರೆಲ್ಲರೂ ಸೇರಿ ಅವನ ದುರ್ನಡತೆಯನ್ನ ಚೀಮಾರಿ ಹಾಕಿ ಅವನಿಗೆ ಒಡೆದು ಓಡಿಸಿದಾಗ
ಆನೆ ಅವನ ನೆನಪಲ್ಲಿ ಊಟವನ್ನೇ ವರ್ಜಿಸಿತ್ತು. ನೋಡಿ, ಆ ವೇಲಾಯುಧನಿಗೆ ಬೈದು ಚೀಮಾರಿ ಹಾಕಿ ಅವನನ್ನು ಒಡೆದು ಓಡಿಸಿದಾಗ ಆನೆ ಅವನಿಗೋಸ್ಕರ ಊಟವನ್ನೇ ಬಿಟ್ಟಿತ್ತು. ನೋಡಿ, ಕೊನೆಗೆ ಆನೆಯ ಸಲುವಾಗಿ ಆದರೂ ಆ ವೇಲಾಯುಧನನ್ನ ಕರೆದುಕೊಂಡು ಕೇರಳದವರೆಗೆ ಹೋಗಿ, ನೋಡಿ ಹಾಗಾದ್ರೆ ವೇಲಾಯುಧ ಎಲ್ಲಿಗೆ ಹೋಗಿದ್ನಂದ್ರೆ ಅವನು ಕೇರಳಕ್ಕೆ ಹೋಗಿದ್ದ. ಆ ಕೇರಳದವರೆಗೂ ಹೋಗಿ ಆನೆಗೋಸ್ಕರ ಅವನನ್ನ ಅನಿವಾರ್ಯತೆಯನ್ನು ಅರಿತು ಅವನನ್ನ ಕೇರಳದವರೆಗೂ ಹೋಗಿ ಅವನನ್ನ ಕರ್ಕೊಂಡು ಬರ್ತಾರೆ. ನೋಡಿ, ಕೇರಳದವರೆಗೆ ಹೋಗಿ ಅವನನ್ನು ಕರ್ಕೊಂಬಂದಲ್ದೇನೆ ಇದೆಲ್ಲ ನೋಡ್ರಿ, ಇಷ್ಟೆಲ್ಲ ಅರಿತಿರ್ತಕ್ಕಂಥ ಮಠದ ಜಗದ್ಗುರುಗಳು ಅದು ಅವನಿಗೆ ಅನಿಸ್ತಾ ಇದೆ, ಇದು ಆನೆ ಇರುವವರೆಗೂ ಸಹ ನನಗೆ ಇದು ಅನಿವಾರ್ಯ ಅಂತ ಅರಿತ ಆ ವೇಲಾಯುಧ ಮತ್ತಷ್ಟು ಆ ಒಂದು ಮಠಕ್ಕೆ ಮತ್ತಷ್ಟು ಕಿರುಕುಳವನ್ನ ಕೊಡಲಿಕ್ಕೆ ಆರಂಭಿಸಿದ. ನೋಡಿ, ಇವೆಲ್ಲ ಬಹಳ ಇಂದಿನ ಕಥೆಗಳು. ಯಾಕಂದ್ರೆ ಆನೆ ಇನ್ನು ಮೂಡಿಗೆರೆಗೆ ಬರುವುದಕ್ಕಿಂತಲೂ ಮುಂಚಿತವಾಗಿ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳು ಇವು. ಹಾಗಾದ್ರೆ ಚಾರ್ಮುಡಿ ಹತ್ತಿರದ ದಟ್ಟ ಕಾಡನ್ನ ಸರ್ಕಾರ ವಿಮ್ಕೋ ಕಂಪನಿಗೆ ಆ ಬೆಂಕಿ ಕಡ್ಡಿ ಮರಗಳನ್ನ ಕಡಿದು ಹಾಕ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಆ ಒಂದು ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರುತ್ತೆ. ಯಾಕಂದ್ರೆ ಚಾರ್ಮುಡಿ ಕಣಿವೆಯ ಪಾತಾಳದಲ್ಲಿರ್ತಕ್ಕಂಥ ಮರಗಳನ್ನ ಅದನ್ನ ಹೊರಗಡೆ ತಂದು ಎಳೆದು ಹಾಕ್ಲಿಕ್ಕೆ ಆನೆಯಲ್ಲದೆ ಮತ್ತಾರಿಂದಲೂ ಸಹ ಅಲ್ಲಿ ಸಾಧ್ಯವಿರಲಿಲ್ಲ. ಆ ಒಂದು ವಿಮ್ಕೋ ಕಂಪನಿಯವರು ಕೇರಳದಿಂದ ಆನೆ ಬಾಡಿಗೆಯನ್ನ ತರಲು ಯೋಚಿಸ್ತಾ ಇದ್ರು. ಹಾಗಾದ್ರೆ ನೋಡ್ರಿ, ಆ ಒಂದು ಕೇರಳದಿಂದ ಆನೆಯನ್ನ ಬಾಡಿಗೆ ತರಲು ಯಾವ ಕಂಪನಿಯವರು ವಿಚಾರ ಮಾಡ್ತಾ ಇದ್ರಂದ್ರೆ ವಿಮ್ಕೋ ಕಂಪನಿಯವರು ವಿಚಾರವನ್ನ ಮಾಡ್ತಿರ್ಬೇಕಾದ್ರೆ ನೋಡಿ, ಇವಾಗಲೇ ನೋಡಿ ನಮ್ಮ ಕೃಷ್ಣೇಗೌಡರು ಈ ಕಾಂಟ್ರಾಕ್ಟನ್ನ ನನಗೆ ಕೊಡಿ ಎಂದು ಕೃಷ್ಣೇಗೌಡರು ಹೇಗೆ ಕೇಳಿಕೊಂಡಾಗ ಕೃಷ್ಣೇಗೌಡರು ದೂರದ ಈ ಗೂಳೂರು ಮಠದ ಹೆಣ್ಣಾನೆಯನ್ನ ಕೊಂಡು ಮೂಡಿಗೆರೆ ತಂದದ್ದು ಆಗ್ಲೇ ನೋಡಿ. ಹಾಗಾದ್ರೆ ಕೃಷ್ಣೇಗೌಡನ ಆನೆ ಆ ಮೂಡಿಗೆರೆಗೆ ತಂದದ್ದು ಹೀಗೆ. ಆನೆಯೊಡನೆ ನೋಡಿ, ಇದೊಂದು ಬಹಳ ವಿಚಿತ್ರ ನೋಡ್ರಿ, ಆನೆಯೊಡನೆ ಆನೆಯ ಮಾವುತನು ಸಹ ಆ ವೇಲಾಯುಧ ತನ್ನ ಸಂಸಾರ ಸಮೇತ ಮೂಡಿಗೆರೆಗೆ ಆಗಮಿಸಿದ. ಯಾರು ತನ್ನ ಸಂಸಾರ ಸಮೇತ ಮೂಡಿಗೆರೆಗೆ ಆಗಮಿಸ್ತಾರೆ ಗೊತ್ತಾ? ವೇಲಾಯುಧ. ಆ ಆನೆಗೆ ಭಾರೀ ಹಣ ಕೊಟ್ಟು ತಂದೆ ಎಂದು ಕೃಷ್ಣೇಗೌಡರು ಬಡಾಯಿ ಕೊಚ್ಚುತ್ತಿದ್ದೇ ಹೊರತು ಆತ ಹಣ ಕೊಟ್ಟು ತಂದದ್ದು ಆ ನಿಜವಾಗ್ಲೂ ಆನೆಯ ಬಾಲಕ್ಕೂ ಸಾಲದು. ಮಠದವರು ಮೊದಲೇ ಈ ಆನೆಯನ್ನ ಮತ್ತು ಆನೆಯ ಮಾವುತನನ್ನ ಯಾರಿಗಾದರೂ ದಾಟಿಸಬೇಕೆಂದು ನೋಡುತ್ತಿದ್ದರಿಂದ ಕೃಷ್ಣೇಗೌಡ ಈ ಆನೆಯನ್ನು ಕೇಳಿದ ಕೂಡಲೇ ವೇಲಾಯುಧ ಮಠದಲ್ಲಿ ಮಾಡಿರ್ತಕ್ಕಂಥ 4-5 ಸಾವಿರ ಹಿಂದಿರುಗಿಸಿದ್ರೆ ಸಾಕು, ಈ ಆನೆಯನ್ನ ನೀನು ಕರೆದುಕೊಂಡು ಹೋಗಬಹುದು ಅಂತೇಳಿ ಮಠದ ಜಗದ್ಗುರುಗಳು ಹೇಳಿದ ತಕ್ಷಣನೇ ಆ ಕೃಷ್ಣೇಗೌಡರು ಆನೆಯನ್ನ ಆ ಒಂದು ಮಠದಲ್ಲಿ ಮಾಡಿರ್ತಕ್ಕಂಥ ಸಾಲವನ್ನ ತೀರಿಸಿ ಈ ಆನೆಯನ್ನ ಮೂಡಿಗೆರೆಗೆ ಕರೆದುಕೊಂಡು ಬರ್ತಾರೆ. ಅಲ್ಲಿವರೆಗೂ ಆನೆ ಮಠದಲ್ಲೇ ಇತ್ತು. ಇವಾಗ ಮೂಡಿಗೆರೆಗೆ ಆನೆ ಕೃಷ್ಣೇಗೌಡರು ಕರೆದುಕೊಂಡು ಬಂದ ಮೇಲೇನೆ ಇದು ಯಾರ ಆನೆ ಆಗುತ್ತೆ ಅಂದ್ರೆ ಕೃಷ್ಣೇಗೌಡನ ಆನೆ ಆಗುತ್ತದೆ. ಎಲ್ಲ ತರದಿಂದ ವ್ಯವಹಾರವನ್ನ ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿರ್ತಕ್ಕಂಥ ಕೃಷ್ಣೇಗೌಡನಿಗೆ ಈ ಆನೆಯನ್ನ ತೆಗೆದುಕೊಂಡು ಬಂದಾಗ ಅಲ್ಲಿರ್ತಕ್ಕಂಥ ಜನ ಆಯ್ತು, ಈ ಕೃಷ್ಣೇಗೌಡನ ಕತೆ ಮುಗಿದಂತೆ ಎಂದು ತೀರ್ಮಾನಿಸಿದ್ರು. ಆನೆ ಸಾಕುವುದು ಎಂದರೆ ಸುಮ್ಮನೆನಾ ಗುರುವೇ? ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಮನೆ ಮಠ ಹೆಂಡ್ರು ಮಕ್ಕಳು ಎಲ್ಲ ಹಾಳು ಮಾಡಿಕೊಂಡು ಇದು ಬಾಯಿಗೆ ಮಣ್ಣು ಹಾಕುವ ಕೆಲಸ ಅಂತೇಳಿ ಎಲ್ಲ ನಂಬಿದ್ರು. ಆದರೆ ಅಲ್ಲಿ ಆಗಿರೋದೇ ತದ್ವಿರುದ್ಧ. ಯಾಕಂದ್ರೆ ಮಠದಲ್ಲಿ ಬರೇ ಒಣ ಹುಲ್ಲು ಮೊಸರನ್ನ ತಿಂದು ಬದುಕಿರ್ತಕ್ಕಂಥ ಈ ಆನೆಗೆ ಕೃಷ್ಣೇಗೌಡರು
ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲವನ್ನ ಕೊಟ್ಟು ಒಳ್ಳೆ ಪೊಗಡದಸ್ತಾಗಿ ಬೆಳೆಸಿದ ಈ ಆನೆ ಮರ ಎಳೆದು ತಂದು ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು. ಆವಾಗ ನೋಡಿ, ನಮ್ಮ ಕೃಷ್ಣೇಗೌಡರು ಈ ದುಡ್ಡಿನ ಮುಖ ಅನ್ನೋದು ನೋಡಿದ್ದು ಆನೆ ಬಂದ ಮೇಲೇನೆ. ಆದರೆ ಏನು ಮಾಡ್ತೀರಾ, ಆನೆ ಬೇಸಿಗೆ ಬಂದ ತಕ್ಷಣ ಏನಾದರೂ ಒಂದು ರಾದ್ದ ಅಂತ ಅದ್ರದ್ದು ಗ್ಯಾರಂಟಿ. ಒಂದು ಕಿತಾಪತಿ ಅಲ್ಲಿ ಏನಾದರೂ ಇದ್ದಿದ್ದೆ, ಅಥವಾ ಕಿತಾಪತಿ ಆನೆನೇ ಮಾಡ್ತಿತ್ತೋ, ಅಥವಾ ಈ ಊರಿನ ಜನ ಬಿಸಿಲಿನ ಸೆಕೆ ಆ ಸೈರಣೆಯನ್ನು ಕಳೆದುಕೊಳ್ಳುತ್ತಿದ್ದ ಜನರು ತಮ್ಮ ಅಸಹನೆಯಿಂದ ಇದಕ್ಕೆ ಕಾರಣವಾಗ್ತಿತ್ತು ಏನೋ. ತುಂಬ ಕಷ್ಟ ಆಗಿರ್ತಕ್ಕಂಥ ವಿಷಯ. ಹಾಗೆ ಈ ಒಂದು ಬೇಸಿಗೆಯಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತವೆ ಅಂತಂದರೆ, ಒಂದು ದಿನ ಆನೆ ಏನು ಮಾಡುತ್ತೆ, ಆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿಯನ್ನು ದೂಡಿ ಬೀಳಿಸಿ ಗಲಾಟೆ ಆಗ್ತಿತ್ತು. ಆ ಜನರ ಗುಂಪು ನೋಡಿ ಆ ಲೇಖಕರು ಸ್ಕೂಟರನ್ನು ನಿಲ್ಲಿಸಿ ನಾನು ಅವರ ಬಳಿಗೆ ಹೋದೆ. ಹಾಗಾದರೆ ಲೇಖಕರು ಆ ಒಂದು ಸ್ಕೂಟರನ್ನು ನಿಲ್ಲಿಸಿ ಆ ರೆಹಮಾನ್ ಪೆಟ್ಟಿಗೆಯನ್ನು ಆ ಅಂಗಡಿ ಹತ್ರ ಇವರು ಹೋಗ್ತಾರೆ. ಗುಂಪಿನ ಪಕ್ಕ ಆನೆ ನಿಂತಿತ್ತು. ಯಾವುದ್ರ ಪಕ್ಕ ಏನು ನಿಂತಿತ್ತು? ಆ ಗುಂಪಿನ ಪಕ್ಕ ಆನೆ ನಿಂತಿತ್ತು. ಜನ ರೆಹಮಾನ್ನ ಪುಕಾರ್ಗಳನ್ನು ಆಲಿಸ್ತಾ ಇದ್ರು. ಆ ರೆಹಮಾನ್ ಅವನ ಅಂಗಡಿಯನ್ನು ಬೆಳೆಸಿರ್ತಕ್ಕಂಥ ಆನೆ, ಅಲ್ಲಿರ್ತಕ್ಕಂಥ ಜನರು ಏನಪ್ಪ ಅಂದ್ರೆ ರೆಹಮಾನ್ ಬಾಯಿಗೆ ಬಂದ ಹಾಗೆ ಆನೆಯನ್ನು ಬೈತಾ ಇದ್ದ. ಬೈತಕ್ಕಂಥ ಸಂದರ್ಭದಲ್ಲಿ ಜನರು ಆ ಬೈಗುಳವನ್ನು ಅವರು ಆಲಿಸ್ತಾ ನಿಂತಿದ್ರು. ಹಾಗಾದರೆ ಆನೆಗೆ ಅವನು ಯಾಕೆ ಬೈತಾ ಇದ್ದ? ಹಾಗಾದರೆ ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನೇ ದೂಡಿ ಬೀಳಿಸಿದೆ. ನೋಡಿ ಆ ರೆಹಮಾನ್ನ ಪುಕಾರು ಹೇಗಿದೆ. ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನೇ ದೂಡಿ ಬೀಳಿಸಿದೆ. ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕಟ್ಟಿ ಕೊಡಬೇಕೆಂದು ದೊಡ್ಡ ಗಂಟಲಿನಲ್ಲಿ ಕೂಗಾಡುತ್ತಾ ಅಲ್ಲಿರ್ತಕ್ಕಂಥ ಸೋಡಾ ಬಾಟ್ಲಿ ಮತ್ತು ಬೆಂಕಿ ಪಟ್ನ, ಪೇಪರ್ಮೆಂಟು ಅವುಗಳನ್ನೆಲ್ಲ ಜನರಿಗೆ ತೋರಿಸಿ 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 ಹೇಳ್ತಾ ಇದ್ದ. ಕೆಲವರು ಆನೆಯನ್ನು ದ್ವೇಷಿಸುವುದು ತಪ್ಪು ಅಂತೇಳಿ ಹೇಳ್ತಾ ಇದ್ರೆ, ಕುಡುಕ ವೇಲಾಯುಧನ ಅವಜ್ಞೆ ಇದಕ್ಕೆ ಕಾರಣ ಎಂದು ಬೈಯುತ್ತಾ ಅವನನ್ನ ಗುಂಪಿನೊಳಗಡೆ ಹುಡುಕಾಡ್ತಿದ್ರು. ನೋಡ್ರಿ, ಇದಕ್ಕೆಲ್ಲ ಗುಂಪಿನೊಳಗಡೆ ವೇಲಾಯುಧನೇ ಕಾರಣ ಅಂತೇಳಿ ಅವನನ್ನ ಹುಡುಕಾಡ್ತಾ ಇದ್ರು. ನೋಡಿ, ಅಲ್ಲಿ ಗುಂಪಿನೊಳಗೆ ಯಾರನ್ನ ಹುಡುಕಾಡ್ತಿದ್ರಂದ್ರೆ ವೇಲಾಯುಧನನ್ನ ಹುಡುಕಾಡ್ತಿದ್ರು. ಸ್ವಲ್ಪ ಸಮಯದ ನಂತರ ಈ ಗಲಾಟೆ ಕಡಿಮೆ ಆಗುತ್ತಿದ್ದಂತೆ ಆ ಮಾತುಕತೆ ಮುಗಿದರೊಂದಿಗೆ ವೇಲಾಯುಧ ಅಲ್ಲಿಗೆ ಬರ್ತಾನೆ. ಅಪರಾಧಿ ಮೋರೆ ಹಾಕಿಕೊಂಡು ನಿಂತಿದ್ದ ಈ ಆನೆಗೆ ಮಲಯಾಳಿ ಭಾಷೆಯಲ್ಲಿ ಏನೇನೋ ಬೈತಾನೆ. ಆನೆ ಏನು ಪ್ರತಿಕ್ರಿಯೆ ತೋರದೆ ಕಿವಿ ಬೀಸುತ್ತಾ ಸೊಂಡಿಲ್ಲಾಡಿಸುತ್ತಾ ನಿಂತಿತ್ತು. ವೇಲಾಯುಧ ರೆಹಮಾನ್ ಕಡೆ ತಿರುಗಿ, ನೋಡಿ ಯಾರ ಕಡೆ ತಿರುಗಿ? ವೇಲಾಯುಧ ರೆಹಮಾನ್ ಕಡೆ ತಿರುಗಿ, ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸಿದ್ದು ಎನ್ನುವುದು ಸುಳ್ಳು ಅಂತೇಳಿ ರೆಹಮಾನ್ ಅಲ್ಲಿ ತನ್ನ ವಾದವನ್ನ ಮಂಡಿಸ್ತಿರ್ಬೇಕಾದ್ರೆ ಇಲ್ಲಿ ವೇಲಾಯುಧ ಏನಂತ ಹೇಳ್ತಾನೆ, ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿಯನ್ನ ಬೀಳಿಸುವುದು ಸುಳ್ಳು. ಇಲ್ಲೆಲ್ಲ ಬಾಳೆಹಣ್ಣು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆಯಲ್ಲ, ಒಂದನ್ನಾದರೂ ಆನೆ ಮುಟ್ಟಿದೆಯೇನೋ ರೆಹಮಾನ್? ಸ್ವಲ್ಪ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನೋಡು. ಅಷ್ಟಕ್ಕೂ ದಿನ ಬಾಳೆಹಣ್ಣು ಕೊಟ್ಟು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದ್ದು ಯಾರು? ನೀನೋ ನಾನೋ ಎಂದು ಕೂಗಿದ. ಅಲ್ಲಿದ್ದವರಿಗೆಲ್ಲ ಕೊಂಚ ಆನೆ ಪರವಾಗಿ ಸಹಾನುಭೂತಿ ಇದ್ದವರಂತೆ ಕಾಣುತ್ತಿತ್ತು. ವೇಲಾಯುಧ ಬಂದ ನಂತರವೂ ಜಗಳ ಬಗೆಹರಿಯುವ ಹಾಗೆ ಕಾಣಲೇ ಇಲ್ಲ. ಹಾಗಾದ್ರೆ ರೆಹಮಾನ್ ಬೇಕಾದ್ರೆ ಇವಳನ್ನೇ ಕೇಳಿ ಆನೆಗೆ ನಾನೇನು ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದಾಳ ಕಡೆ ಕೈಯನ್ನ ತೋರಿಸ್ತಾನೆ. ನಾನು ಏನು ಅಂದಿಲ್ಲ ಆನೆಗೆ, ಬೇಕಾದ್ರೆ ಸಾಕ್ಷಿಯಾಗಿ ಇಲ್ಲೇ ಜುಬೇದ ನಿಂತಿದ್ದಾಳೆ, ಬೇಕಾದ್ರೆ ಅವಳನ್ನೇ ಕೇಳಿ ಅಂತೇಳಿ ತನ್ನ ಕೈಯನ್ನ ಅವಳತ್ತ ತೋರಿಸಿದ. ಯಾರ ಕಡೆ ತನ್ನ ಕೈಯನ್ನ ತೋರಿಸಿದ್ರು? ರೆಹಮಾನ್
ಜುಬೇದಳ ಕಡೆ ತನ್ನ ಕೈಯನ್ನು ಸಾಕ್ಷಿಯಾಗಿ ತೋರಿಸ್ತಾನೆ. ಜುಬೇದ ಲೇಖಕರ ತೋಟಕ್ಕೆ ಆಗಾಗ್ಗೆ ಕೆಲಸಕ್ಕೆ ಬರ್ತಾ ಇದ್ಲು. ಅವಳನ್ನು ಈ ರೆಹಮಾನ್ ಐ ವಿಟ್ನೆಸ್ ಎಂದು ಹೇಳಿದ್ದರಿಂದ ನಾನು ಜುಬೇದಳನ್ನು ಕೇಳಿದೆ, ಏನು ನಡೆಯುತ್ತಮ್ಮ ಎಂದು ಹೇಳಿದೆ. ಅಲ್ಲಿ ಏನೆಲ್ಲ ಅಂಶಗಳು ನಡೆದುವಮ್ಮ ಅಂತೇಳಿ ಲೇಖಕರು ಯಾರಪ್ಪ ಅಂತಂದರೆ ಐ ವಿಟ್ನೆಸ್ ಆಗಿರ್ತಕ್ಕಂಥ ಜುಬೇದಳನ್ನು ಕೇಳ್ತಾರೆ. ಆವಾಗ ಜುಬೇದ ಹೇಳ್ತಾಳೆ, ದುರಾದೃಷ್ಟವಶತ್ ಅವಳು ರೆಹಮಾನನ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಆ ಮಾತನ್ನು ಹಾಡ್ತಾಳೆ. ಏನಂತ, ಅನ್ನಬಾರದನ್ನ 2 ಮಾತು ಅನ್ನಬಾರದನ್ನ ಅಂದು ಬಿಟ್ಟ ಎಂದು ಅವಳು ಹೇಳಿದ್ಲು ಎಂದು ನಾನೆಷ್ಟು ಕೇಳಿದರೂ ಅನ್ನಬಾರದನ್ನು ಈಗ ನಾನ್ಯಾಕೆ ಅನ್ನಲಿ ಎಂದು ಹೇಳಲೇ ಇಲ್ಲ. ಆನೆಗೆ ಮರ್ಮಕ್ಕೆ ತಾಗುವಂಥ ಬೈಗುಳ ಅದು ಏನಿರಬಹುದೆಂದು ನಾನು ಕುತೂಹಲದಿಂದ ರೆಹಮಾನನು ಅದೇನನ್ನು ಅಂದೆ ಹೇಳೆಂದು ಕೇಳಿದೆ. ರೆಹಮಾನ್ ನಾನು ಏನನ್ನು ಅಂದಿಲ್ಲವೆಂದು ಜುಬೇದಾಳ ಮೇಲೆ ಜಗಳಕ್ಕೆ ಹೋದ. ಜನರೆಲ್ಲ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೋ ಅಂತೇಳಿ ರೆಹಮಾನ್ಗೆ ಹೋಗಿದ್ದು ಆನೆಗೊಂದು ಒಳ್ಳೆಯ ವ್ಯಕ್ತಿತ್ವವನ್ನು ಅಲ್ಲಿ ಕಟ್ಟಿಕೊಡ್ತಾರೆ. ನೋಡ್ರಿ, ಯಾರಿಗೆ ಅಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತಾರೆ ಅಂದರೆ ಅಲ್ಲಿರ್ತಕ್ಕಂಥ ಜನರು ಆ ಆನೆಗೂ ಒಂದು ಒಳ್ಳೆಯ ವ್ಯಕ್ತಿತ್ವ ಇದೆ ಅಂತೇಳಿ ಅಲ್ಲಿ ಜನರು ಕಟ್ಟಿಕೊಡ್ತಾರೆ. ಹಾಗಾದರೆ ಇದು ಮೊದಲನೇ ಬೇಸಿಗೆ ರಾದ್ದಾಂತ ಆದರೆ ಜುಬೇದ, ರೆಹಮಾನ್ ಇವೆಲ್ಲ ಅಲ್ಲಿರ್ತಕ್ಕಂಥ ಆನೆ ಆ ಪೆಟ್ಟಿಗೆಯನ್ನು ಬೀಳಿಸೋದಾಗಲಿ, ಅಲ್ಲಿರ್ತಕ್ಕಂಥ ವೇಲಾಯುಧ ಬಂದು ಬೈತಕ್ಕಂಥದ್ದಾಗಲಿ, ಐ ವಿಟ್ನೆಸ್ಸನ್ನು ಜುಬೇದಳನ ಕಡೆ ತೋರಿಸ್ತಕ್ಕಂಥದ್ದು ಇವೆಲ್ಲ ಮೊದಲನೇ ರಾದ್ದಾಂತದಲ್ಲಿ ಕಂಡು ಬಂದರೆ, ಇನ್ನು 2ನೇ ಬೇಸಿಗೆಯಲ್ಲಿ ಇದು ರಾದ್ದಾಂತ ಆಗಿದ್ದು ನಮ್ಮ ತೋಟಕ್ಕೆ ಅಂದರೆ ಲೇಖಕರ ತೋಟಕ್ಕೆ ಎಲ್ಲಿಂದಲೂ 4 ಕಾಡಾನೆಗಳು ಬಂದಾಗ ಅಲ್ಲಿ ಏನೆಲ್ಲ ಅಂಶಗಳು ಆ ಬೆಳಕಿಗೆ ಬಂದು ಈ ಕಾಡಾನೆಗಳ ಹಾವಳಿ ಹೇಗಿರುತ್ತೆ ಅಂಥದ್ದನ್ನು ಲೇಖಕರು ಆ ಕಾಡಾನೆಗಳಿಗೂ ಬರುವವರೆಗೂ ಅವರಿಗೆ ಗೊತ್ತಿರಲಿಲ್ಲ. ಈಗ ಅಲ್ಲೆಲ್ಲ ಏನೆಲ್ಲ ಅಂಶಗಳು ಬೆಳಕಿಗೆ ಬರ್ತವೆ ಅನ್ನೋದನ್ನು ನೋಡೋಣ. ಮನೆ ನಲ್ಲಿಗೆ ಹಾಕಿದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು. ಮನೆಯ ಪಕ್ಕದ ಗುಡ್ಡದ ಹೊರತಿಗೆ ಒಂದು ಪೈಪನ್ನು ಹಾಕಿ ನೀರು ಬರುವಂತೆ ನಾನು ಮಾಡಿಕೊಂಡಿದ್ದೆ. ಆ ಪೈಪಿನೊಳಗೆ ಅವಾಗವಾಗ ಕಪ್ಪೆಗಳು ಅಥವಾ ಹಾವುಗಳು ಸಿಕ್ಕಾಕೊಂಡು ನೀರು ಬರೋದಕ್ಕೆ ಅಡಚಣೆ ಆಗ್ತಾ ಇತ್ತು. ನಾನು ಎಲ್ಲಿ ಅಡಚಣೆ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕಾಗಿತ್ತು. ಆ ಪೈಪಿನ ಉದ್ದಕ್ಕೂ ನಾನು ನೋಡ್ತಾ ಹೋದರೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಏನಪ್ಪ ಅಂದರೆ ಪೈಪನ್ನು ಮಾಡಿರ್ತಕ್ಕಂಥ ದಾರಿಯಲ್ಲಿ ಗುಂಡಿ ಬಿದ್ದು ಪೈಪ್ಗಳೆಲ್ಲ ಪುಡಿ ಆಗಿ ಆ ಗುಂಡಿ ಒಳಗಡೆ ಆ ಪೈಪ್ಗಳೆಲ್ಲ ಉದುಗು ಹೋಗಿದ್ವು. ಆ ಗುಂಡಿಗಳೆಲ್ಲ ನೀರು ತುಂಬಿಕೊಂಡಿದ್ವು. ನೋಡಿ, ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ 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 ಬಾವಿಗಳೇ ನಿರ್ಮಾಣವಾಗುತ್ತವೆ ಎಂದವಾಗಲಿ, ಪೈಪ್ಗಳು ಪುಡಿಯಾಗಿ ಪಾತಾಳದವರೆಗೆ ಉದುಗಿ ಹೋಗುತ್ತವೆ ಎಂದವಾಗಲಿ ನನಗೆ ಅಂದಾಜೇ ಇರಲಿಲ್ಲ. ಎಲ್ಲರೂ ಆನೆ ಕಾಟ ಅಂತ ಕೂಗಾಡ್ತಿರ್ಬೇಕಾದ್ರೆ ನನಗೆ ಆನೆ ಕಾಟಗಳ ಬಗ್ಗೆ ನನಗೆ ಸ್ವಲ್ಪವೂ ಸಹ ಮಾಹಿತಿ ಇಲ್ಲದ ಕಾರಣ ನನ್ನ ಪೈಪಿಗೆ ಯಾರು ಜಖಂ ಮಾಡಿದ್ದು ಅಂತ ಯೋಚಿಸಿದವರು ಯಾರು ಗೊತ್ತಾ? ಪೂರ್ಣಚಂದ್ರ ತೇಜಸ್ವಿಯವರು. ಈ ಆನೆಗಳಿಂದ ಜನಕ್ಕೆ ಏನು ತೊಂದರೆಯಾಯಿತೋ ನನಗೆ ಸರಿಯಾಗಿ ಗೊತ್ತಿಲ್ಲ. ನೋಡ್ರಿ, ಈ ಆನೆಗಳಿಂದ ನನಗೆ ಏನು ತೊಂದರೆ ಆಯಿತು ಅಂತಂದರೆ ಸ್ವಲ್ಪವೂ ಸಹ ತೊಂದರೆ ಆಗಿಲ್ಲ. ಆದರೆ ನನಗೇನು ಅಂತ ತೊಂದರೆ ಏನು ಆಗಿಲ್ಲ. ಬೇಲಿ ಸ್ವಲ್ಪ ಕೆಲವು ಕಡೆ ಹಾಳಾದ್ದು ಬಿಟ್ಟರೆ, ಪೈಪನ್ನು ತುಂಡಾದ್ದು ಬಿಟ್ಟರೆ ಇನ್ನು ಹೆಚ್ಚಿನ ಹಾನಿ ಲೇಖಕರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಿದ್ದಿಲ್ಲ. ಆದರೆ ಆವಾಗವಾಗ ಹಳೆ ಕೊಪ್ಪದ ಬಳಿ ಸೈಕಲ್ ಅವನನ್ನು ಆನೆ ದೊಂಬಲೆತ್ತಿ ಓಡಿಸಿದುವಂತೆ, ಬಿದರಳ್ಳಿ ಬಳಿ ಕಾಫಿ ತೋಟದಕ್ಕೆ ನುಗ್ಗಿ ಎಲ್ಲ ಜನರನ್ನು ಎದುರಿಸಿದುವಂತೆ ಇಂಥ ಎಲ್ಲ ವರ್ತಮಾನಗಳು ಅಲ್ಲಿ ಕೇಳಿ ಬರ್ತಾ ಇದ್ವು. ಹಾಗಾದರೆ ನನ್ನ ಇಕಲಾಜಿಸ್ಟ್ ಗೆಳೆಯ, ನೋಡ್ರಿ, ಲೇಖಕರ ಇಕಲಾಜಿಸ್ಟ್ ಗೆಳೆಯ ಆಗಿರ್ತಕ್ಕಂಥ ಪ್ರಕಾಶ್. ಹಾಗಾದರೆ ಲೇಖಕರ ಇಕಲಾಜಿಸ್ಟ್ ಗೆಳೆಯ ಯಾರಂದರೆ ಇದು ಒಂದು ವಾಕ್ಯಕ್ಕೆ ಬರುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ನನ್ನ ಇಕಲಾಜಿಸ್ಟ್ ಗೆಳೆಯ ಯಾರಂದರೆ ಪ್ರಕಾಶ್. ಆ ಪ್ರಕಾಶ್ ಬರೋವರೆಗೂ ಕಾಡಾನೆಗಳ ಕಾಟ ಹೇಗಾಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಜನರಿಗೂ ಗೊತ್ತಿರಲಿಲ್ಲ. ಹಾಗಾದರೆ ಪ್ರಕಾಶ್ ಬಂದದ್ದು ಮುಖ್ಯ ಉದ್ದೇಶ ಆ ಒಂದು ಅಪ್ಪರ್ ಭದ್ರಾ ಅಣೆಕಟ್ಟಿನಿಂದ ಮುಳುಗಡೆಯಾಗುವ ಕಾಡನ್ನು ಸರ್ವೆ ಮಾಡಲು ಅವರು ಬಂದಿದ್ರು. ಹಾಗಾದ್ರೆ ಅಪ್ಪರ್ ಭದ್ರಾ ಅಣೆಕಟ್ಟಿದೆಯಲ್ಲ, ಆ ಅಣೆಕಟ್ಟಿನಿಂದ ಮುಳುಗಡೆಯಾಗ್ತಕ್ಕಂಥ ಪ್ರದೇಶದ ಸರ್ವೆಗಾಗಿ ಇವರು ಬಂದಿದ್ರು.
ಬಂದಂಥ ಸಂದರ್ಭದಲ್ಲಿ ಒಂದು ದಿನ ಒಂದು ಊರು ಮೂಡಿಗೆರೆಯಲ್ಲಿ ಒಂದು ಭಾಷಣವನ್ನು ಅವರು ಭಾಳ ಸೊಗಸಾಗಿ ಮಾಡ್ತಾರೆ. ಹಾಗಾದರೆ ಭಾಷಣವನ್ನು ಮಾಡೋರು ಯಾರಂದರೆ ಪ್ರಕಾಶ್. ಇವರು ಇಕಾಲಜಿಸ್ಟ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಭಾಷಣ ಮಾಡುತ್ತಾ ಅಲ್ಲಿ ಒಂದು ಮಾತನ್ನು ಅವರು ಅಲ್ಲಿ ಪ್ರಸ್ತಾಪನೆಯನ್ನು ಮಾಡ್ತಾರೆ. ಫಸಲಿಗೆ ಹಾನಿ ಮಾಡಲು ಕಾರಣ ಏನಪ್ಪ ಅಂತಂದರೆ, ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು, ನೋಡ್ರಿ, ಆನೆಗೆ ಬೇಕಾಗಿರ್ತಕ್ಕಂಥ ಮರಗಳನ್ನು ಅಂದರೆ ನೀಲಗಿರಿ, ಅಕೇಶಿಯಾ ಆಗಿರ್ತಕ್ಕಂಥ ಆನೆಗಳಿಗೆ ಉಪಯೋಗವಿಲ್ಲದ ಮರಗಳನ್ನು ನೆಡುತ್ತರಿಂದ ಆನೆಗಳೆಲ್ಲವೂ ಈ ನಾಡಿನತ್ತ ಬರ್ತಾ ಇದ್ದಾವೆ ಅಂತೇಳಿ ಪ್ರಕಾಶ್ ಏನು ಮಾಡ್ತಾನೆ, ಈ ಒಂದು ಭಾಷಣದಲ್ಲಿ ಈ ಮಾತನ್ನು ಹೇಳಿದಾಗ ಈ ವಿಷಯ ಅಲ್ಲಿ ದೊಡ್ಡ ತರಲೆಗೆ ಕಾರಣ ಆಗುತ್ತೆ. ನೋಡಿ, ಈ ಕಾಡಾನೆಗಳು ನಾಡಿಗೆ ಏಕೆ ಬರ್ತಾ ಇವೆ ಅಂತಂದರೆ, ಆನೆಗೆ ನಿರುಪಯುಕ್ತವಾಗಿರ್ತಕ್ಕಂಥ ನೀಲಗಿರಿ, ಅಕೇಶಿಯಾ ಅಂತ ಮರಗಳನ್ನು ನೆಡುವುದರಿಂದ, ಆ ಅರಣ್ಯದಲ್ಲಿ ಅವರನ್ನ ಬೆಳೆಸ್ತಾ ಇದ್ದರಿಂದ ಆ ಒಂದು ಮರಗಳನ್ನು ತಿನ್ನಕ್ಕೆ ಆಗದೆ ಎಲ್ಲ ಕಾಡಾನೆಗಳು ನಾಡಿಗೆ ಬರ್ತಾ ಇದ್ದಾವೆ ಅಂತ ಈ ಮಾತನ್ನ ಪ್ರಕಾಶ್ ಭಾಷಣದಲ್ಲಿ ಹೇಳಿದಾಗ, ಗಂಧ ಸಾಗಾಣಿಕೆ ಪ್ರತಿಬಂಧಿಸುತ್ತಾ ಮರದ ಸಾಗಿಸಲು ಪರ್ಮಿಟಿಂಗ್ಗೆ ಸತಾಯಿಸಿದ್ದ ಮತ್ತು ಶಿಕಾರಿ ಅಡ್ಡಿ ಮಾಡುತ್ತಿದ್ದ ಹಲವಾರು 18 ಗೋಜುಗಳಿಗೆ ಅರಣ್ಯ ಇಲಾಖೆದವರು ಕಾರಣರಾಗಿದ್ದ ಕಾರಣ ಎಲ್ಲರೂ ಅವರ ಮೇಲೆ ಸಿಟ್ಟಿಗೆದ್ದ ತಕ್ಷಣ ರೈತ ಸಂಘದ ಚಳವಳಿ ಒಳಗೆ ಈ ಕದೀಮರೆಲ್ಲ ಸೇರಿಕೊಂಡು ಅರಣ್ಯ ಇಲಾಖೆಯವರ ನೀಲಗಿರಿ ನರ್ಸರಿ ಗಿಡಗಳನ್ನೆಲ್ಲ ಹಾಳು ಮಾಡಿ ಅವರ ಮುಂದೆ ಕರಿ ಬಾವುಟವನ್ನು ಹಿಡಿದು ಎಲ್ಲರೂ ಧರಣಿಗೆ ಕುಳಿತುಕೊಳ್ತಾರೆ. ಅವಾಗ ಅರಣ್ಯ ಇಲಾಖೆಯ ದಕ್ಷ ಅಧಿಕಾರಿ ಅಂತೇಳಿ ಹೆಸರನ್ನು ಪಡೆದಿರ್ತಕ್ಕಂಥ ನಾಗರಾಜ್, ಕೃಷ್ಣೇಗೌಡನ ಹೆಣ್ಣಾನೆ ದೆಸೆಯಿಂದಲೇ ಕಾಡಾನೆಗಳು ಊರಿಗೆ ಬರುತ್ತಿವೆ ಎಂದು ವಿನಾಕಾರಣ ಕೃಷ್ಣೇಗೌಡನ ಆನೆ ಮೇಲೆ ದೂರು ಹಾಕಿದ. ನೋಡಿ, ನಾಗರಾಜ್ ಕಾಡಾನೆಗಳು ಏಕೆ ಬರ್ತವೆ ನಾಡಿಗೆ ಅಂತಂದ್ರೆ ಅದು ಕೃಷ್ಣೇಗೌಡನ ಆನೆಯೇ ಕಾರಣ ಅಂತ ಹೇಳ್ತಾನೆ. ಯಾಕಂದರೆ ಕೃಷ್ಣೇಗೌಡನ ಆನೆ ಹೆಣ್ಣಾನೆ, ಆದ್ದರಿಂದಲೇ ಎಲ್ಲ ಆನೆಗಳು ಈ ಹೆಣ್ಣಾನೆ ದೆಸೆಯಿಂದ ನಾಡಿಗೆ ಬರ್ತಾ ಇದ್ದಾವೆ ಅಂತೇಳಿ ಅಲ್ಲಿರ್ತಕ್ಕಂಥ ನಾಗರಾಜ್ ಎಲ್ಲರಿಗೂ ಜನರಿಗೆ ಹೇಳ್ತಾನೆ. ಆದರೂ ನಾಗರಾಜನ ಮಾತಿಗೆ ಯಾರು ತಲೆಯನ್ನೇ ಕೊಡದೆ ಅರಣ್ಯ ಇಲಾಖೆ ವಿರುದ್ಧ ಗಲಾಟೆಯನ್ನು ಮುಂದುವರಿಸ್ತಿರ್ತಾರೆ. ಹಾಗಾದರೆ ಈ ಭದ್ರಾ ಅರಣ್ಯದಲ್ಲಿ ಪ್ರಕಾಶ್ ಜೊತೆ ನಾನು ತಿರುಗುತ್ತಿರಬೇಕಾದ್ರೆ ಮೂಡಿಗೆರೆ ಕಾಡಪ್ಪ ಶೆಟ್ರು ಹೊಸದೊಂದು ವರ್ತಮಾನ ನಮಗೆ ಮುಟ್ಟಿಸಿದರು. ಏನಪ್ಪ ವರ್ತಮಾನ? ಆ ಮೂಡಿಗೆರೆಯ ಕಾಡಪ್ಪ ಶೆಟ್ರು ಒಂದು ವರ್ತಮಾನವನ್ನು ನಮಗೆ ಭಾಳ ಸಂಕ್ಷಿಪ್ತವಾಗಿ ಮುಟ್ಟಿಸ್ತಾರೆ. ಏನೆಲ್ಲ ವಿದ್ಯಮಾನಗಳು ಆ ಕಾಡಿನಲ್ಲಿ ಆದವು ನೋಡಿ. ಅವರು ವೇಲಾಯುಧನೊಡನೆ ಜೀಪಿನಲ್ಲಿ ಕಾಡೊಳಗಿನ ದಾರಿಯಲ್ಲಿ ನಮಗೆ ಸಿಕ್ಕರು. ಕೃಷ್ಣೇಗೌಡನ ಆನೆ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋಯಿತು ಎಂದು ಅಲ್ಲಿ ಹೇಳ್ತಾ ಇದ್ರು. ನೋಡಿ, ಆ ಒಂದು ಕೃಷ್ಣೇಗೌಡನ ಆನೆ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಇರಬೇಕಾದ್ರೆ ಅದು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋಯಿತು ಅಂತೇಳಿ ಅಲ್ಲಿರ್ತಕ್ಕಂಥ ವಿದ್ಯಮಾನಗಳು ನಮಗೆ ತಿಳಿಸ್ತವೆ. ಮೆರವಣಿಗೆ ಅಲ್ಲಿ ಆದದಿಷ್ಟೇ, ಮತ್ತೇನು ಇಲ್ಲ. ಮೆರವಣಿಗೆ ಮಾಡುತ್ತಿರಬೇಕಾದ್ರೆ ಅದರ ಬೆನ್ನ ಮೇಲಿನ ಅಂಬಾರಿ ದಾರಿ ನಡುವೆ ಜೋಲು ಬಿದ್ದಿದ್ದ ಎಲೆಕ್ಟ್ರಿಕ್ ಲೈನಿಗೆ ತಾಗಿ ಪಟಾರ್ ಎಂದು ಪಟಾಕಿ ಹೊಡೆದಂತೆ ಶಬ್ದವಾಯಿತಂತೆ. ಗಾಬರಿಯಾದ ಆನೆ ವೇಲಾಯುಧನ ಮಾತನ್ನು ಕೇಳದೆ ರಸ್ತೆ ಬಿಟ್ಟು ಗದ್ದೆಗಿಳಿದು ಕಾಡು ಬಿದ್ದು ಓಡಿ ಹೋಯಿತಂತೆ. ನೋಡ್ರಿ, ಅಯ್ಯಪ್ಪ ಸ್ವಾಮಿ ಫೋಟೋವನ್ನು ಮೆರವಣಿಗೆ ಮಾಡ್ತಿರ್ಬೇಕಾದ್ರೆ ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರು ವೈರನ್ನು ಕೆಳಗಡೆ, ಪ್ರೈಮರಿ ಲೈನ್ಗಳನ್ನು ಕೆಳಗಡೆ ಎಳೆದಿದ್ದರಿಂದ ಆ ಒಂದು ಫೋಟೋ, ಅಯ್ಯಪ್ಪ ಸ್ವಾಮಿ ಫೋಟೋ ಆ ಲೈನಿಗಿತ್ತಾಗಿ ಅಲ್ಲಿ ಶಬ್ದವಾಗಿ ಆನೆ ಗಾಬರಿಗೊಂಡು ಕಾಡು ಬಿದ್ದು ನಾಡು ಬಿಟ್ಟು ಕಾಡಿಗೆ ಓಡಿ ಹೋಯಿತಂತೆ. ಅದು ಇವರು ಆನೆಗಾಗಿ ಹುಡುಕಾಡ್ತಾ ಇದ್ರು. ವೇಲಾಯುಧ ಕಾಡಪ್ಪ ಶೆಟ್ರು ನೋಡಿ ಅಲ್ಲಿ ಕಾಡಲ್ಲಿ ಏನು ಹುಡುಕಾಡ್ತಾ ಇದ್ರಂದರೆ 7-8 ಸಾವಿರ ಹಿತ್ತಾಳೆ ಆಭರಣಗಳಿಂದ ಆನೆಗೆ ಸಿಂಗಾರ ಮಾಡಿದ್ರು. ನೋಡ್ರಿ, ಆನೆ ಒಳ್ಳೆ ಮದುಮಗಳು ಥರ ಕಾಣ್ತಾ ಇತ್ತು. ಅದಕ್ಕೆ ಡಾಬು ಮತ್ತು ಒಂದು ಆನೆಗೆ ತಕ್ಕಂತೆ ಶೃಂಗಾರ ಮಾಡಿರ್ತಕ್ಕಂಥ ಆಭರಣ,
ಅದಕ್ಕೆ ಬಟ್ಟೆ ಚೆನ್ನಾಗಿ ತೊಡಿಸಿ ಭಾಳ ಅದ್ಭುತವಾಗಿ ಸಿಂಗಾರ ಮಾಡಿದ್ರು. ಅವನ್ನೆಲ್ಲ ಕಾಡಪ್ಪ ಶೆಟ್ಟರು ಆ ಒಂದು ಏನಪ್ಪ ಅಂತಂದರೆ ಆ ಕಾಡಪ್ಪ ಶೆಟ್ಟರು ಎಲ್ಲಿಂದಲೋ ಎರವಲು ತಂದು ಕೊಟ್ಟಿದ್ದರಿಂದ ಕೊನೆ ಪಕ್ಷ ಆನೆ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ ಮಾರಾಯ, ಆ ಒಂದು ಏನಪ್ಪ ಅಂತಂದರೆ ಹಿತ್ತಾಳೆ ಆಭರಣಗಳ ತೊಡಿಸಿದ್ದೀವಲ್ಲ ಆನೆಗೆ, ಅವನ್ನಾದರೂ ಸಿಗ್ತಾವೆ ಅನ್ನೋ ಕಾರಣಕ್ಕೆ ವೇಲಾಯುಧನ ಜೊತೆ ಕಾಡಿನಲ್ಲಿ ಕಾಡಪ್ಪ ಶೆಟ್ಟರ ಜೊತೆ ಆ ವೇಲಾಯುಧನು ಮತ್ತು ಕಾಡಪ್ಪ ಶೆಟ್ಟರು ಆ ಹಿತ್ತಾಳೆ ಆಭರಣಕ್ಕೋಸ್ಕರ ಹುಡುಕಾಡ್ತಾ ಇದ್ರು. ಕಾಡಿನಲ್ಲಿ ಆನೆ ಹುಡುಕಾಡ್ತಿದ್ರು. ಕೃಷ್ಣೇಗೌಡರ ಆನೆ ಇಂಥ ಪುಂಡು ಆನೆ ಅಂತ ಗೊತ್ತಿರಲ್ಲ ಮಾರಾಯ. ಗೂಳೂರು ಮಠದ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಈ ಆನೆಯ ಮೇಲೆ ಕುಳಿತುಕೊಳ್ತಾ ಇದ್ರು ನಾ ಕಾಣೆ ಎಂದು ಕಾಡಿನಲ್ಲಿ ಆನೆಗೆ ಬಾಯಿ ತುಂಬ ಬೈದರು. ಆನೆ ಓಡಿ ಬಂದು ಕಾಡಿನ ಆನೆಗಳ ಜೊತೆ ಸೇರಿಕೊಂಡಿರಬಹುದೆಂದು ಊಹಿಸಿ ಕಾಡಿನಲ್ಲಿ ಅದನ್ನು ಹುಡುಕಿ ವೇಲಾಯುಧರನ್ನೇ ತಿರುತ್ತಿದ್ರು. ಮೈ ತುಂಬ ಸಿಂಗಾರ ಮಾಡಿಕೊಂಡು, ನೋಡ್ರಿ ಆನೆ ಮದುಮಗಳ ಥರ ರೆಡಿಯಾಗಿತ್ತದು. ಬೆನ್ನ ಮೇಲೆ ಅಂಬಾರಿ ಹೊತ್ತುಕೊಂಡಿದ್ದ ಈ ಆನೆಯನ್ನು ಕಾಡಾನೆಗಳು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುತ್ತವೆ ಎಂದು ನನಗೆ ಅನುಮಾನ ಆಯಿತು. ಯಾಕಂದರೆ ಆನೆ ಸಿಂಗಾರ ಮಾಡಿಕೊಂಡು ನಾಡಾನೆ ಕಾಡಾನೆಗಳ ಮಧ್ಯೆ ನಿಂತರೆ ಎಲ್ಲವೂ ಓಡಿ ಹೋಗೋದಂತರೂ ಗ್ಯಾರಂಟಿ. ಅದು ಈ ಕಾಡಿಗೆ ಹೋಗಿ ಓದೋದನ್ನು ಎಲ್ಲರೂ ಮುಂದೆ ಮಾಡಿ ಅದು ಬೆದೆಗೆ ಬಂದ ಹೆಣ್ಣಾನೆ, ಆದ್ದರಿಂದ ಕಾಡಿನ ಆನೆಗಳು ಊರಿಗೆ ಬಂದು ತೊಂದರೆ ಕೊಡುತ್ತಿದ್ದಾವೆಂದು ನಾಗರಾಜ್ ಹೇಳಿದ. ನೋಡಿ, ನಾಗರಾಜ್ ಮತ್ತೊಂದು ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾನೆ. ಅದು ಕಾಡಿಗೆ ಓಡಿ ಹೋಗಿದ್ದನ್ನು ನೋಡಿ ಈ ಕೃಷ್ಣೇಗೌಡರ ಆನೆ ಬೆದೆಗೆ ಬಂದ ಹೆಣ್ಣಾನೆ, ಅದಕ್ಕೆ ಇದು ಕಾಡಿಗೆ ಓಡಿ ಹೋಗಿದೆ ಅಂತೇಳಿ ನಾಗರಾಜ್ ಮತ್ತೆ ತನ್ನ ವಾದವನ್ನು ಮಂಡಿಸ್ತಾನೆ. ಚಳವಳಿಗಾರರು ಆನೆಗೆ ಕರೆಂಟ್ ಶಾಕ್ ಹೊಡೆದರಿಂದಲೇ ಅದು ಓಡಿದೆ ಎಂದು ಹೇಳಿ ಅಷ್ಟೊಂದು ಕೆಳಗೆ ತಂತಿ ಎಳೆದಿದ್ದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವ್ರನ್ನ ಬೈತಾರೆ. ನೋಡಿ, ಮತ್ತೆ ಎಲ್ಲೆಲ್ಲಿಗೂ ಸುತ್ತಗೋತಾ ಇದೆ ಕತೆ. ಅಷ್ಟೊಂದು ಕೆಳಗೆ ಆ ವೈರನ್ನು ಯಾಕೆ ಕೆಳಗೆ ಎಳಿಬೇಕು ಅಂತೇಳಿ ಆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವ್ರನ್ನ ಎಲ್ಲ ಜನರು ಸೇರಿ ಬೈತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲ ಜಂಜಾಟಗಳು ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಾದ್ದಾಂತಗಳೆಲ್ಲ ಕೃಷ್ಣೇಗೌಡನ ಆನೆ ನಿರ್ಗಮಿಸುವುದರೊಂದಿಗೆ ಎಲ್ಲವೂ ನಿಂತೋದು. ಮಳೆಗಾಲ ಶುರುವಾಯಿತು. ಜನಗಳ ಕೋಪವು ತಣ್ಣಗಾಯಿತು. ಎಲ್ಲ ಗಲಾಟೆ ನಿಲ್ಲಿಸಿದರು. ವ್ಯವಸಾಯದ ಕಡೆ ಎಲ್ಲ ಜನರು, ಮೂಡಿಗೆರೆ ಜನರು ವ್ಯವಸಾಯದತ್ತ ಗಮನವನ್ನು ಹರಿಸಿದರು. ಆನೆ ಇಲ್ಲದ್ದರಿಂದ, ಕೆಲಸವಿಲ್ಲದರಿಂದ ವೇಲಾಯುಧ, ನೋಡಿ ಆನೆ ಕಾಡಿಗೂಡೆ ಹೋಯಿತು. ಆನೆ ಕಾಡಿಗೆ ಹೋದ್ದರಿಂದ ವೇಲಾಯುಧನಿಗೆ ಕೆಲಸ ಇರಲಿಲ್ಲ. ಅದಕ್ಕಾಗಿ ಅವನು ಶಿವೇಗೌಡರ ಸಾಮಿಲ್ನಲ್ಲಿ ಕೆಲಸಕ್ಕೆ ಸೇರಿದ. ಪ್ರಶ್ನೆ ಬರುತ್ತೆ ಪ್ರಿಯ ವಿದ್ಯಾರ್ಥಿಗಳೇ, ಆನೆ ಇಲ್ಲದ್ದರಿಂದ ಯಾರು ಎಲ್ಲಿ ಕೆಲಸಕ್ಕೆ ಸೇರ್ತಾರೆ ಅಂದರೆ, ಆನೆ ಇಲ್ಲದರಿಂದ ವೇಲಾಯುಧ ಶಿವೇಗೌಡರ ಸಾಮಿಲ್ನಲ್ಲಿ ಕೆಲಸಕ್ಕೆ ಸೇರ್ತಾರೆ. ಆವಾಗ ಏನಾಗುತ್ತೆ ಮುಂದೆ ಜುಲೈನಲ್ಲಿ ನೋಡಿ, ಜಡಿಮಳೆ ಸುರಿತಾ ಇದೆ. ನೋಡಿ, ಜುಲೈ ತಿಂಗಳಲ್ಲಿ ಜಡಿ ಮಳೆ ಹೇಗೆ ಸುರಿತಾ ಇದೆ ಅಂದರೆ, ಸರಾಗವಾಗಿ ಏನು ಮೋಡಗಳು ಒಂದೇ ಸಮನ ತೂತು ಬಿದ್ದು ಅಳುತ್ತಾ ಇದ್ದಾವೋ ಎನ್ನೋ ರೀತಿಯಲ್ಲಿ ಆ ಮಳೆ ಸುರಿತಾ ಇದೆ. ಒಂದು ದಿನ ಕೃಷ್ಣೇಗೌಡನ ಆನೆ ಹೋದ ಹಾಗೆ ಮತ್ತೆ ಪ್ರತ್ಯಕ್ಷವಾಯಿತು. ಬೆಳಗ್ಗೆ ಎದ್ದು ನೋಡಿದಾಗ ಖಾಲಿ ಇದ್ದ ಲಾಯದಲ್ಲಿ ಕೃಷ್ಣೇಗೌಡರ ಆನೆ ನನಗೇನೂ ಆಗಿಲ್ಲವೆಂತೆ ಸೊಂಡಿಲಾಡಿಸುತ್ತ ನಿಂತಿತ್ತು. ನೋಡಿ, ಮತ್ತೆ ಆನೆ ಜುಲೈನ ಜಡಿ ಮಳೆಯಲ್ಲಿ ಮತ್ತೆ ಆನೆ ತನ್ನ ಲಾಯದಲ್ಲಿ ನಾನು ಏನು ಮಾಡಿಲ್ಲ ಎನ್ನುವಂತೆ ಸೊಂಡಿಲನ್ನಾಡಿಸುತ್ತ ಲಾಯದಲ್ಲಿ ಬಂದು ನಿಂತಿತ್ತು. ನೋಡ್ರಿ, ಈ ಕಾಡಿಗೆ ಹೋದ ಆನೆ ಮತ್ತೆ ನಾಡಿಗೆ ಬಂತು. ಮೊದಲಲ್ಲಿ ಯಾರಿಗೂ ಹತ್ತಿರ ಹೋಗಲು ಭಯವಾಯಿತು. ಯಾಕಂದರೆ ಕಾಡಿಗೆ ಹೋಗಿ ಬಂದಿರತಕ್ಕಂಥ ಆನೆ ಅಲ್ವಾ. ಕಾಡಿಗೆ ಹೋಗಿ ಬಂದಿದ್ದರಿಂದ ಅದರ ವ್ಯಕ್ತಿತ್ವದಲ್ಲಿ ಏನೋ ಒಂದು ರೀತಿ ಬದಲಾವಣೆ ಆಗಿದೆ ಅಂತೇಳಿ ಎಲ್ಲ ಜನರು ತಿಳ್ಕೊಂಡು ಅದು ಎಂದಿನಂತೆ ಮತ್ತೆ ಅಂಗಡಿಗಳ ಬಳಿಗೆಲ್ಲ ಹೋಗಿ ಬಾಳೆಹಣ್ಣು ಬೇಡತೊಡಗಿದ ಮೇಲೆ ಜನರಿಗೆ ಸ್ವಲ್ಪ ಆ ಆನೆಯ ಮೇಲೆ ಸಮಾಧಾನ ಮತ್ತು ತೃಪ್ತಿ ಆಯಿತು. ಆದರೂ ತನ್ನದೇ ಆದ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿರುವ ಪ್ರಾಣಿ ಎಂದು ಜನರು ಮೊದಲಿನಷ್ಟು ಈ ಆನೆಗೆ ಭಾಳಷ್ಟು ಸಲಿಗೆಯನ್ನು ಕೊಡದೆ ಇರತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ಬೋದು.
ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ಭಾಗದಲ್ಲಿ ಎರಡನೇ ಭಾಗದಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನಾನು ಕೊನೆಯಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರವನ್ನು ಹೇಳ್ತೀನಿ. ಮೊದಲ ಪ್ರಶ್ನೆ, ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು? ನೋಡ್ರಿ, ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು? ನಿರೂಪಕರಿಗೆ ಗೇರ್ ಬಾಕ್ಸ್ ರಿಪೇರಿ ಮಾಡುವ ಕೆಲಸ ತಿಂಗಳಿಗೊಮ್ಮೆ ಕಾಯಂ ಆಗಿತ್ತು. ಇನ್ನು ಎರಡನೇ ಪ್ರಶ್ನೆ, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ದುರ್ಗಪ್ಪ ಲೇಖಕರ ಹತ್ರ ಕೊಡ್ಲಿಯನ್ನ ಕೇಳಿ ಪಡೆಯಲು ಬಂದಿದ್ದನು. ಇನ್ನು ಮೂರನೇ ಪ್ರಶ್ನೆ, ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಟೆಲಿಫೋನ್. ಹಾಗಾದ್ರೆ ನಾಲ್ಕನೇ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿ ಇತ್ತು? ಕೃಷ್ಣೇಗೌಡನ ಆನೆ ಮೊದಲು ಗೂಳೂರು ಮಠದಲ್ಲಿ ಇತ್ತು. ಹಾಗಾದ್ರೆ ಐದನೇ ಪ್ರಶ್ನೆ, ಕೃಷ್ಣೇಗೌಡರ ಆನೆಯ ಹೆಸರೇನು? ಕೃಷ್ಣೇಗೌಡರ ಆನೆಯ ಹೆಸರು ಗೌರಿ. ಹಾಗಾದ್ರೆ ಆರನೇ ಪ್ರಶ್ನೆ, ಆನೆಗೆ ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದುದು ಏಕೆ? ಜನರು ಮಠದ ಜಗದ್ಗುರುಗಳನ್ನ ಅಡ್ಡ ಪಲ್ಲಕ್ಕಿಯಲ್ಲಿ ಹೊರುವುದರಿಂದ ಆನೆಗೆ ಜಗದ್ಗುರುಗಳನ್ನ ಹೊರುವ ಕೆಲಸ ತಪ್ಪಿ ಹೋಯಿತು. ಇನ್ನು ಏಳನೇ ಪ್ರಶ್ನೆ, ಆನೆಯ ಮಾವುತನ ಹೆಸರೇನು? ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಆನೆಯ ಮಾವುತನ ಹೆಸರು ವೇಲಾಯುಧ. ಹಾಗಾದ್ರೆ ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನ ತೋರಿಸಿದನು? ರೆಹಮಾನ್ ಐ ವಿಟ್ನೆಸ್ ಎಂದು ಜುಬೇದಾಳನ್ನ ತೋರಿಸ್ತಾನೆ. ಇನ್ನು ಒಂಬತ್ತನೇ ಪ್ರಶ್ನೆ, ನಿರೂಪಕರ ಇಕಲಾಜಿಸ್ಟ್ ಗೆಳೆಯ ಯಾರು? ನಿರೂಪಕರ ಇಕಲಾಜಿಸ್ಟ್ ಗೆಳೆಯ ಪ್ರಕಾಶ್. ಹಾಗಾದ್ರೆ ಹತ್ತನೇ ಪ್ರಶ್ನೆ, ಆನೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ? ನೋಡಿ, ಈಗ ತಾನೇ ಎರಡನೇ ಭಾಗದಲ್ಲಿ ಹೇಳಿರ್ತಕ್ಕಂಥದ್ದು, ಆನೆ ಇಲ್ಲದರಿಂದ ವೇಲಾಯುಧ ಸಿವೇಗೌಡರ ಸಾಮಿಲ್ನಲ್ಲಿ ಕೆಲಸಕ್ಕೆ ಸೇರ್ತಾನೆ. ಸರಿ ಪ್ರಿಯ ವಿದ್ಯಾರ್ಥಿಗಳೇ, ಇದು ಎರಡನೇ ಭಾಗದ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆ. ಇನ್ನು ಮೂರನೇ ಭಾಗವನ್ನು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ? ಅಧ್ಯಯನವನ್ನು ಮಾಡೋಣ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.